ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನೋಡಿ. ಕ್ಯಾಟ್ ಐ ನಂದು ಫುಲ್ ಹೈ ಪವರ್ ಇದೆ. ನನಗೆ ಮರ್ತೋಯ್ತು ಒಂದು ಯೂನಿಫಾರ್ಮ್, ಸುಂಕದ ಕಟ್ಟೆ, ನೈಸ್ ಮೆಟೀರಿಯಲ್. ಇಲ್ಲಿಂದ ಬಂದಿದ್ದೀರಾ ಅಂದ್ರೆ ಮನೆಯಿಂದ ಬಂದಿದ್ದೀನಿ ಅಂತಾರೆ. ಹೇರ್ವೇಸ್ ಸಲೂನ್ ಯೂಟ್ಯೂಬ್ ವ್ಲಾಗ್ಸ್ಗೆ ಸ್ವಾಗತ. ಇದಾಗಿರುತ್ತೆ ವ್ಲಾಗ್ ನಂಬರ್ 9. ನಾನು ನಿಮ್ಮ ಹೇರ್ವೇಸ್ ಸ್ಯಾಂಡಿ ಮಾತಾಡ್ತಾ ಇರೋದು ಫ್ರಮ್ ಸುಂಕದ ಕಟ್ಟೆ, ಫ್ರಮ್ ಹೇರ್ವೇಸ್ ಸಲೂನ್, ಹೇರ್ವೇಸ್ ಯೂನಿಸೆಕ್ಸ್ ಫ್ಯಾಮಿಲಿ ಸಲೂನ್. ಎಲ್ಲರಿಗೂ ಸ್ವಾಗತ. ಇವತ್ತಿಂದು ಔಟ್ಫಿಟ್ ತೋರಿಸ್ಬಿಡ್ತೀನಿ. ಏಯ್ ಕುಳ್ಳಿ, ಇವತ್ತಿನ ನನ್ನ ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಮೈ ಆ್ಯಸ್ ಯೂಶುವಲ್ ಬ್ಲೇಸರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಷ್ಟು ಸಲ ಹೇಳ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಕುಳ್ಳಿ ಆಯ್ತಾ? ಕುಳ್ಳಿದೇನು ಔಟ್ಫಿಟ್ ಇಲ್ಲ ಬಟ್ ಎಲ್ಲರೂ ನನ್ನ ಕುಳ್ಳಿಗೆ ಹಾಯ್ ಅಂತ ಕಮೆಂಟಲ್ಲಿ ಹಾಯ್ ಹೇಳ್ಬಿಡಿ ಅವಳಿಗೆ. ಪಾಪ ಅವಳು. ಹೇಗಿದೆ? ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಏನೇನು ಸರ್ವಿಸ್ ಆಗ್ತಾ ಇದೆ ನಾನು ಸ್ಲೋವಾಗಿ ತೋರಿಸ್ತೀನಿ. ಇಲ್ಲೊಂದು ನ್ಯಾನೋಪ್ಲಾಸ್ಟಿಯಾ. ಅವರು ಎಲ್ಲಿಂದ ಬಂದಿದ್ರು? ತುಂಬ ದೂರದಿಂದ ಬಂದಿದ್ದಾರೆ. ಆಮೇಲೆ ಕೇಳೋಣ ಎಲ್ಲಿಂದ ಬಂದರು. ಇಲ್ಲಿ ಒಂದು ಮೆನ್ ನ್ಯಾನೋಪ್ಲಾಸ್ಟಿಯಾ ನಡೀತಾ ಇದೆ, ಅಲ್ಲೊಂದು ನ್ಯಾನೋಪ್ಲಾಸ್ಟಿಯಾ ನಡೀತಾ ಇದೆ, ಅಲ್ಲಿ ಹೇರ್ ಕಟ್ ನಡೀತಾ ಇದೆ ಆ್ಯಸ್ ಯೂಶುವಲ್. ಆವಾಗಲೇ ಒಂದು ನ್ಯಾನೋಪ್ಲಾಸ್ಟಿಯಾ ಹೋಯಿತು. ಅಲ್ಲಿ ಹಾಕೋಬಾರ್ದು. ನಂದು ಫುಲ್ ಹೈ ಪವರ್ ಇದೆ. ನನಗೆ ಕಣ್ಣೆಲ್ಲ ಆಮೇಲೆ ಹಿಂಗಾಗ್ಬಿಡುತ್ತೆ. ಓಕೆ. ಆಮೇಲೆ ನೆನ್ನೆ ಒಂದು ನೇಲ್ಸ್ ಮಾಡಿದ್ವಿ, ಆ ವಿಡಿಯೋ ನೋಡಿ. ವ್ಲಾಗ್ 8ಅಲ್ಲಿ ನೇಲ್ಸ್ ಮಾಡಿದ್ದು ಹಾಕಿದ್ದೀನಿ. ಕ್ಯಾಟ್ ಐ ತುಂಬ ಚೆನ್ನಾಗಿ ಬಂದಿತ್ತು, ಅದು ವಿಡಿಯೋ ನೋಡಿ. ಮತ್ತು ನಮ್ಮ ಸಲೂನ್ ಎಲ್ಲಿ ಬರುತ್ತೆ ಅಂತ ಅಂದರೆ ಸುಂಕದ ಕಟ್ಟೆಲ್ಲಿ ಬರುತ್ತೆ. ಗೂಗಲಲ್ಲಿ ಹೇರ್ವೇಸ್ ಯೂನಿಸೆಕ್ಸ್ ಫ್ಯಾಮಿಲಿ ಸಲೂನ್ ಅಂತ ಹಾಕಿದ್ರೆ ನಿಮಗೆ ಎಲ್ಲಿ ಬರುತ್ತೆ ಲೊಕೇಶನ್ನು, ಮ್ಯಾಪು ಎಲ್ಲ ಬಂದ್ಬಿಡುತ್ತೆ. ಓಕೆ. ತುಂಬ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾರಿಗಾದರೂ ಫಾರ್ಮಲ್ಸು, ಈ ಬ್ಲೇಸರ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಯಾರಾದರೂ ನನಗೆ ರೆಕಮೆಂಡ್ ಮಾಡ್ತೀರಾ? ಬಿಕಾಸ್ ನನಗೆ ಬ್ಲೇಸರ್ಸ್ ಇನ್ನು ಸ್ವಲ್ಪ ಬೇಕು. ನನಗೆ ಒಳ್ಳೊಳ್ಳೆ ಫಾರ್ಮಲ್ಸ್ ಬೇಕು. ಎಲ್ಲಾದರೂ ಒಳ್ಳೆ ಫಾರ್ಮಲ್ ಸಿಗುತ್ತಲ್ಲ, ನೈಸ್ ಮೆಟೀರಿಯಲ್ ಇದ್ದರೆ ನನಗೆ ರೆಕಮೆಂಡ್ ಮಾಡಿ. ಐ ವಾಂಟ್ ಟು ಬೈ ಫಾರ್ಮಲ್ಸ್. ನನ್ನ ಹತ್ರ ಇರೋದು ಇವಾಗ ಸಾಕಾಗ್ತಾ ಇಲ್ಲ. ಯಾವುದಾದ್ರೂ ಇದ್ದರೆ ನನಗೆ ಹೇಳಿ. ಯಾಕಂದರೆ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ, ನೀವು ಹಾಕಿರೋ ಬಟ್ಟೆನೇ ಹಾಕ್ತಾ ಇದ್ದೀರಾ, ಅದೇನು ಯೂನಿಫಾರ್ಮಾ ಅಂತ ಕೇಳಿದರು. ಅದಕ್ಕೆ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ಸ್ವಲ್ಪ ಲುಕ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕ್ತೀರಾ ಅಂತ ಹೇಳಿದ್ರು. ಇದ್ದರೆ ಹೇಳಿ, ಒಳ್ಳೆ ಫಾರ್ಮಲ್ಸ್. ಐ ವಾಂಟ್ ಟು ಬೈ ಇಟ್. ಇಲ್ಲಿ ನೋಡಿ ಕುಳ್ಳಿ, ನಾನು ಎಲ್ಲಿ ಕೂತಿರ್ತೀನಿ ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾಳೆ ಪಕ್ಕದಲ್ಲಿ. ಬಿಸಿ ಗರಂ. ಅಮ್ಮ ಕುಳ್ಳಿ ಹಾಯ್ ಚಿಕನ್ ಬಂದಿಂಗೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ನಾನು ಎಲ್ಲಾದರೂ ಕೂತಿದ್ರೆ ಅಲ್ಲಿ ಸಲೂನಲ್ಲಿ ಎಲ್ಲಾದರೂ ಓಡಾಡ್ತಾಯಿದ್ರೆ ನಾನು ಹಿಂದೆನೇ ಬಂದುಬಿಡ್ತಾಳೆ. ನನಗೆ ಕ್ಲೈಂಟ್ಸ್ ಯೂಶಲಿ ಬಂದಾಗ ನೋಡ್ತಾರೆ, ನಾನು ಹಿಂದೆ ಓಡಾಡ್ತಾ ಇರ್ತಾಳೆ. ನೋಡಿರ್ತೀರಾ ನೀವು. ಇಲ್ಲೊಂದು ನ್ಯಾನೋಪ್ಲಾಸ್ಟಿಯಾ ಜಸ್ಟ್ ನೌ ಫಿನಿಶ್ಡ್. ಹೇಗಿದೆ ಕಮೆಂಟ್ ಮಾಡಿ. ಮ್ಯಾಮ್ ಯು ಹ್ಯಾಡ್ ಲೈಕ್ ಲಾಟ್ ಆಫ್ ಡ್ರೈ ಹೇರ್ ಅಲ್ಲ? ತುಂಬ ಡ್ರೈ ಹೇರ್ ಇತ್ತು. ಅವ್ರು ಏನು ಮಾಡಿದರು, ಮನೇಲಿ ಒಂದ್ಸಲಿ ಸ್ಟ್ರೇಟ್ ಮಾಡಿ ಚೆಕ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ, ಆಮೇಲೆ ಬಂದು ಮಾಡಿಸ್ಕೊಂಡಿರೋದು. ಹೇಗಿದೆ ಕಮೆಂಟ್ ಮಾಡಿ ರಿಸಲ್ಟ್. ಇವ್ರಿಗೆ ನಾವು ನ್ಯಾನೋಪ್ಲಾಸ್ಟಿಯಾ ಮಾಡಿದ್ವಿ. ಬಿಫೋರ್ ನಾವು ತೊಗೊಂಡಿಲ್ಲ ಯೂಟ್ಯೂಬ್ಗೆ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನೋಡಿ. ನಾನು ಇನ್ಸ್ಟಾಗ್ರಾಮ್ಗೆ ಹೋಗೆಲ್ಲ ಯೂಟ್ಯೂಬ್ಗೆ ಹೋಗಿ ನೋಡಿ ಅಂತೀನಿ, ಯೂಟ್ಯೂಬ್ಗೆ ಇರೋರಿಗೆಲ್ಲ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿ. ಓಕೆ ಫೈನ್. ಇದ್ರದ್ದು ಆಲ್ಮೋಸ್ಟ್ ಕರ್ಲಿ ಹೇರ್ ಇತ್ತಲ್ವ ನಿಮಗೆ? ಇದು ನ್ಯಾನೋಪ್ಲಾಸ್ಟಿಯಾ ಮಾಡಿದ್ವಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತಾ? ಆಬ್ವಿಯಸ್ಲಿ ಇಷ್ಟ ಆಗಿದೆ. ನಿಮ್ಮ ಮುಖದ ಮೇಲೆ ಕಾಣಿಸ್ತಾ ಇದೆ. ಇವ್ರದ್ದು ಬಿಫೋರ್ ವಿಡಿಯೋ ನಂದು ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ನೋಡಿ. ಫುಲ್ಲಿ ಕರ್ಲಿ ಹೇರ್. ಇವರು ಬೆಳೆಸ್ಕೊಂಡು ಜುಟ್ಟು ಹಾಕೋಬೇಕಂತೆ. ಈಗ ಬೆಳೆಸ್ಕೊಂಡು ಜುಟ್ಟು ಹಾಕೋಬೋದು, ಚೆನ್ನಾಗಿ ಬರುತ್ತೆ. ಇನ್ನೂ ಬೆಳೀತಾ ಹಂಗೆ ನಿಮಗೆ ಬೌನ್ಸಿಯಾಗಿ ಕೂತ್ಕೊಳ್ಳುತ್ತೆ. ಎಲ್ಲಿಂದ ಬಂದಿದ್ದೀರಾ ಅಂದರೆ ಮನೆಯಿಂದ ಬಂದಿದ್ದೀನಿ ಅಂತಾರೆ. ಈಗ ಎಲ್ಲಿಂದ ಬಂದಿದ್ದೀರಾ?
ಮನೆಯಿಂದಾನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ತುಂಬ ಕೆಲಸ ಇತ್ತು, ಮರ್ತೋಗಿತ್ತು. ಇವತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಓಕೆ, ನಾಳೆ ಸಿಗೋಣ. ಬಾಯ್.